ಮಾಡಬೇಕಿತ್ತು. ಸೊ ತುಂಬ ಜನಕ್ಕೆ ಟರ್ನ್ ಓವರ್ ಮತ್ತು ಪ್ರಾಫಿಟ್ನ ನಡುವೆ ಅಂತರ ಗೊತ್ತಿರೋದಿಲ್ಲ ಅಥವಾ ವ್ಯತ್ಯಾಸ ಗೊತ್ತಿರೋದಿಲ್ಲ. ನೋಡಿ, ಟರ್ನ್ ಓವರ್ ಅಂದರೆ ಆ ಕಂಪನಿಗೆ ಬಂದಿರುವಂತಹ ಹಣ. ಈಗ ನೀವು ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿದ್ಯಾ, ನಿನ್ನ ಒಂದು ಕಂಪನಿಗೆ 50 ಕೋಟಿ ಹಣ ಬಂದಿದೆ, ಅದು ನಾವು ಟರ್ನ್ ಓವರ್ ಅಂತ ಕರಿತೀವಿ. ಆ 50 ಕೋಟಿ ಹಣದಲ್ಲಿ ನೀನು ನಿನ್ನ ಎಂಪ್ಲಾಯಿಗಳಿಗೆ ಸಂಬಳವನ್ನು ಕೊಡ್ತೀಯಾ, ನಿನ್ನ ಕಂಪನಿಯ ಬಿಲ್ಡಿಂಗಿಗೆ ಬಾಡಿಗೆ ಕಟ್ತೀಯಾ, ಎಲೆಕ್ಟ್ರಿಕ್ ಬಿಲ್ನ ಕಟ್ತೀಯಾ, ಅದೆಲ್ಲವನ್ನು ಕಳೆದು ನಿನಗೆ ಉಳಿಯುವಂತಹ ಹಣ ಏನಿದೆ ಅದನ್ನು ನಾವು ಪ್ರಾಫಿಟ್ ಅಂತೀವಿ. ಸೊ ಪ್ರಾಫಿಟ್ ಹಾಗೂ ಟರ್ನ್ ಓವರ್ಗೆ ವ್ಯತ್ಯಾಸ ಇದೆ. ನಮಸ್ಕಾರ ಅಭ್ಯರ್ಥಿಗಳೇ, ಎಲ್ಲರೂ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಾದರೂ ಇನ್ನೂ ಪ್ರಿಪ್ರೇಷನ್ ಶುರು ಮಾಡೇ ಇಲ್ಲ ಅನ್ನೋದಾದರೆ, ಸೊ ಟೈಮ್ ಇದೆ, ಇನ್ನೂ ಉತ್ತಮವಾದಂತಹ ಟೈಮ್ ಇದೆ. ದಯವಿಟ್ಟು ಇವಾಗಲಿಂದನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಯಾಕೆ ನಾನು ನಿಮಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ, ನೋಡಿ, ನಿಮಗೊಂದು ಡಾಟಾವನ್ನು ಕೊಡ್ತೀನಿ. ಸೊ ನಮ್ಮ ದೇಶದಲ್ಲಿ ನೀಟ್ ಅಂತ ಒಂದು ಎಕ್ಸಾಮ್ ನಡೆಯುತ್ತೆ, JEE ಅಂತ ಎಕ್ಸಾಮ್ ನಡೆಯುತ್ತೆ, UPSC ಇವೆಲ್ಲ ಎಕ್ಸಾಮ್ಸ್ಗಳು ನಡೀತವೆ. ಸೊ ಇಲ್ಲಿ ಪ್ರಮುಖವಾಗಿ ನೀಟ್ ಅನ್ನೋ ಎಕ್ಸಾಮನ್ನು ನಾವು ಯಾಕೆ ಬರಿತೀವಿ ಅಂದರೆ, ಮೆಡಿಕಲ್ ಕಾಲೇಜ್ಗಳ ಒಳಗಡೆ ಹೋಗ್ಲಿಕ್ಕಷ್ಟೇ, ಜಸ್ಟ್ ಫಾರ್ ಅಡ್ಮಿಷನ್. ಆ ಒಂದು ಕಾಲೇಜ್ಗಳಿಗೆ ಅಡ್ಮಿಷನ್ ಆಗಲಿಕ್ಕೇ ಒಂದು ಎಕ್ಸಾಮ್ ಇಟ್ಟಿದ್ದಾರೆ. ಸೊ ಎಷ್ಟು ಜನ ಬರಿಬೋದು ಆ ಎಕ್ಸಾಮ್ನ ಗೆಸ್ ಮಾಡಿ. ವರ್ಷಕ್ಕೆ 15ರಿಂದ 19 ಲಕ್ಷ ಜನ ಆ ಎಕ್ಸಾಮನ್ನು ಬರೀತಿದ್ದಾರೆ, ಜಸ್ಟ್ ಕಾಲೇಜ್ ಒಳಗಡೆ ಹೋಗ್ಲಿಕ್ಕಷ್ಟೇ, ಅಡ್ಮಿಷನ್ ಆಗಲಿಕ್ಕೆ. ಆದರೆ ಗೌರ್ನಮೆಂಟ್ ಸೀಟ್ ಇರೋದು ಎಷ್ಟು ಗೊತ್ತಾ? ಬರೀ 90,000 ಸೀಟ್ಗಳಿಗೆ 18-19 ಲಕ್ಷ ಜನ ಎಕ್ಸಾಮನ್ನು ಬರೀತಿದ್ದಾರೆ. ನಾವು 2022 ಬಗ್ಗೆ ಮಾತಾಡೋದಾದರೆ, ಈ ವರ್ಷದಲ್ಲಿ 18,72,000 ಜನ ಎಕ್ಸಾಮನ್ನು ಬರೆದಿದ್ದಾರೆ. ಎಕ್ಸಾಮನ್ನು ಬರೆದ ತಕ್ಷಣ ಅವನು ಡಾಕ್ಟರ್ ಆಗ್ತಾನೆ ಅಂತಲ್ಲ, ಆ ಎಕ್ಸಾಮನ್ನು ಬರೆದು ಆ ಕಾಲೇಜ್ಗೆ ಅಡ್ಮಿಷನ್ ಆಗ್ತಾನಷ್ಟೇ. ಅದಾದಮೇಲೆ ಮತ್ತೆ ಅವನು 6 ವರ್ಷ ಓದಬೇಕು, ಮತ್ತೆ ಎಕ್ಸಾಮನ್ನು ಬರೀಬೇಕು, ಮತ್ತೆ ಅವನ ಸ್ಟ್ರಗ್ಲಿಂಗ್ ಲೈಫ್ ಇದ್ದೇ ಇರುತ್ತೆ. ಅದಾದಮೇಲೆ ಇಂಟರ್ನ್ಶಿಪ್ಪು, ಆಮೇಲೆ ಅವನಿಗೆ ಕೆಲಸ. ಇನ್ನು JEE ಗೊತ್ತಾ ನಿಮಗೆ? JEE ಎಕ್ಸಾಮ್ ನಡೆಸ್ತಾರೆ ಇಂಜಿನಿಯರ್ಗಳಿಗೆ, IITಗಳಿಗೆ ಅಡ್ಮಿಷನ್ ಆಗಲಿಕ್ಕೆ, NITಗಳಿಗೆ ಅಡ್ಮಿಷನ್ ಆಗಲಿಕ್ಕೆ. ಸೊ ನಮ್ಮ ದೇಶದಲ್ಲಿ ಇಲ್ಲಿವರೆಗೆ ಕೇವಲ 23 IIT ಕಾಲೇಜಸ್ಗಳು ಇದೆ, ಸರಿನಾ? ಆ 23 ಕಾಲೇಜಸ್ಗಳಲ್ಲಿ ಕೇವಲ 16,000 ಸೀಟ್ಗಳು, ಅಷ್ಟು ಅಡ್ಮಿಷನ್, ಅಷ್ಟೇ ಸ್ಟೂಡೆಂಟ್ಸ್ಗಳನ್ನ ಅವರು ಕರ್ಕೊಳ್ಳೋದು. ಆದರೆ ಅಷ್ಟು ಸೀಟ್ಸ್ಗಳಿಗೆ 9 ಲಕ್ಷ ಜನ ಎಕ್ಸಾಮನ್ನು ಬರೀತಾರೆ. ಬರೀ 16,000 ಸೀಟ್ಗೆ 9 ಲಕ್ಷ ಜನ ಎಕ್ಸಾಮನ್ನು ಬರೀತಿದ್ದಾರೆ. ಅದು ಆ ಎಕ್ಸಾಮನ್ನು ಬರೆದ ಮೇಲೆ ಅವರ ಲೈಫ್ ಸೆಟ್ ಅಂತಲೂ ಇಲ್ಲ. ಅದಾದಮೇಲೆ ಮತ್ತೆ ಅವರು ಕಾಲೇಜಲ್ಲಿ ಓದಬೇಕು, ಮತ್ತೆ ಕಾಲೇಜಲ್ಲಿ ಬರುವಂಥ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡಬೇಕು, ಅದಾದಮೇಲೆ ಅವ್ರಿಗೆ ಕೆಲಸ, ಹೌದಲ್ವಾ? ಅದಾದಮೇಲೆ ಈಗ ಎಂಥ ಟ್ರೆಂಡ್ ನಡೀತಾ ಇದೆ ಅಂದರೆ, ಸೊ ಆಫ್ಟರ್ ದ ಕಂಪ್ಲೀಷನ್ ಆಫ್ 12th ನೀವು PUCಯನ್ನು ಮುಗಿಸಿದ ಮೇಲೆ ನಿಮಗೆ CET, JEE, NEET ಈ ಎಲ್ಲ ಎಕ್ಸಾಮನ್ನು ಬರೆಸ್ತಾರೆ ನಿಮ್ಮ ಪೇರೆಂಟ್ಸ್. ಆ ಎಕ್ಸಾಮ್ಸ್ಗಳು ಕ್ಲಿಯರ್ ಆಗಲಿಲ್ವಾ, ಮತ್ತೆ ಒಂದು ವರ್ಷ ಡ್ರಾಪ್ ಮಾಡಿ ಕೋಚಿಂಗಿಗೆ ಕಳಿಸ್ತಾರೆ, ಹೌದಲ್ವಾ? ನಿಮ್ಮ PU ಮುಗಿದ ತಕ್ಷಣ ನಿಮಗೆ NEET ಅಥವಾ JEE ಯಾವ ಎಕ್ಸಾಮ್ಸ್ಗಳು ಕ್ಲಿಯರ್ ಆಗಲಿಲ್ಲ ಅಂದರೆ ಒಂದು ವರ್ಷ ಕೋಚಿಂಗ್ ಕಳಿಸ್ತಾರೆ. ಯಾಕೆ? ಈ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡುವಂಥ. ಅವ್ರುಗಳಿಗೆ ಇಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ, ಎಷ್ಟು ಲಕ್ಷ ಜನ ಎಕ್ಸಾಮ್ ಬರೀತಿದ್ದಾರೆ, ನಾವು ಸೆಲೆಕ್ಷನ್ ಆಗುವಂತಹ ರೇಷಿಯೋ ಎಷ್ಟಿದೆ ಅನ್ನೋದು ಗೊತ್ತಿಲ್ಲ. ನಾವು ಸೆಲೆಕ್ಷನ್ ಆಗುವ ರೇಷಿಯೋ 0.1%, 0.01%, 0.2% ಈ ರೀತಿ ಇದೆ ಇಲ್ಲಿ, ಹೌದಲ್ವಾ? ಈಗ ನಾನು ಹೇಳಿದಂತಹ ಎಕ್ಸಾಮ್ಗಳಿಗೆ ಇರುವಂತಹ ಕಾಂಪಿಟೇಷನ್ಗಳು, ಸೊ ನೀವು ಯಾವುದಾದ್ರೂ ಒಂದು ಗೌರ್ನಮೆಂಟ್ ರಿಕ್ರೂಟ್ಮೆಂಟ್ಗೆ ಎಕ್ಸಾಮ್ ಬರೀತೀರ ನೋಡಿ, ಅಲ್ಲಿ ಇಷ್ಟು ಕಾಂಪಿಟೇಷನ್ ಇರೋದಿಲ್ಲ. ಸೊ ಕಾಂಪಿಟೇಷನ್ ಇರುತ್ತೆ, ಬೇಸಿಕ್ ಲೆವೆಲಲ್ಲಿ ಇರುತ್ತೆ, ಅಷ್ಟು ರಫ್ ಆ್ಯಂಡ್ ಟಫ್ ಆಗಿ ಕಾಂಪಿಟೇಷನ್ ಇರೋದಿಲ್ಲ. ಯಾಕಂದರೆ ಸೊ ಈಗ ಒಂದು ಎಕ್ಸಾಮ್ಗೆ 100 ಜನ ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅಂದರೆ, ಸೊ ಯಾವ್ದಾದ್ರು ಗೌರ್ನಮೆಂಟ್ ಜಾಬಿನ ಎಕ್ಸಾಮ್ಗೆ 100 ಜನ ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅಂದರೆ, ಆಲ್ಮೋಸ್ಟ್ ಅದರಲ್ಲಿ ಒಂದು 20-25 ಜನ ಅಷ್ಟೇ ಪ್ರಾಮಾಣಿಕವಾಗಿ ಓದಿ ಪ್ರಿಪೇರ್ ಆಗಿ ಅಪ್ಲಿಕೇಶನ್ ಹಾಕಿರ್ತಾರೆ. ಇನ್ನು 75 ಜನ ಏನಿದ್ದಾರೆ, ಇವರು ಅವ್ನು ಹಾಕ್ತಿದ್ದಾನ ಅಂತ ನೋಡಿ ಹಾಕಿರ್ತಾರೆ. ಸತ್ಯವಾದ ಮಾತಿದು. ಆಲ್ಮೋಸ್ಟ್ 75% ಆಫ್ ದ ಪೀಪಲ್ ದೇ ಡೋಂಟ್ ಪ್ರಿಪೇರ್ ಫಾರ್ ದಿ ಎಕ್ಸಾಮ್. ಅವ್ರು ಪ್ರಿಪೇರೇ ಆಗೋದಿಲ್ಲ, ಸುಮ್ಮನೆ ಅಪ್ಲಿಕೇಶನ್ ಹಾಕ್ತಾರೆ, ಟಿಕ್ ಆಗಿ ಬರೋಣ, ಏನೋ ಒಂದು ಟಿಕ್ ಆಗಿ ಬರೋಣ ಅಂತ. ಸೊ ಯಾಕೆ ಇದನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಅಂದರೆ, ಒಂದು ಒಳ್ಳೆ ಕಾಲೇಜ್ಗೆ ಅಡ್ಮಿಷನ್ ತಗೊಳ್ಳೋಕ್ಕೇ ಇಷ್ಟು ಚೆನ್ನಾಗಿ ಕೋಚಿಂಗ್ನ ತೊಗೊಂಡು ಬರ್ತಿದ್ದಾರೆ. ಸೊ ನೀವು ಈಗ ಬರೀತಿರುವಂತಹ ಎಕ್ಸಾಮ್ಸ್ಗಳು ನೀವು ಕಾಲೇಜಿಗೆ ಅಡ್ಮಿಷನ್ ಅಲ್ಲ, ನಿಮಗೆ ಕೆಲಸ ಕೊಟ್ಟು ಸಂಬಳ ಕೊಡುವಂತಹ ಕೆಲಸಗಳವು. ಸೊ ಆ ಎಕ್ಸಾಮ್ಸ್ಗಳಿಗೆ ಸ್ವಲ್ಪ ಶ್ರದ್ಧೆಯಿಂದ ಒಂದು 2 to 3 months ಪ್ರಾಮಾಣಿಕತೆಯಿಂದ ನೀವು ಪ್ರಿಪ್ರೇಷನ್ ಮಾಡಿದ್ರೆ ಖಂಡಿತವಾಗಿಯೂ ಗೌರ್ನಮೆಂಟ್ ಎಕ್ಸಾಮ್ಸ್ಗಳು ಯಾವ್ಯಾವ ಬರ್ತವೆ ಎಲ್ಲವನ್ನು ನೀವು ಕ್ಲಿಯರ್ ಮಾಡ್ತೀರ. ಬಟ್ ಒನ್ ಥಿಂಗ್, ನಿಮ್ಮ ಒಂದು ಪ್ರಯತ್ನದಲ್ಲಿ ಪ್ರಾಮಾಣಿಕತೆ ಇರಬೇಕು, ಶ್ರದ್ಧೆ ಇರಬೇಕು, ಇವೆರಡಿದ್ದರೆ ಮಾತ್ರ. ಆದರೆ ಎಕ್ಸಾಮನ್ನು ಬರೆಯುವಂತಹ ಹಾಗೂ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕುವಂತಹ 80ರಿಂದ 90% ಅಭ್ಯರ್ಥಿಗಳಲ್ಲಿ ಈ ಗುಣ ಇರೋದಿಲ್ಲ. ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಹೇಳ್ತಿರೋದು ನಿಮಗೆ ಸುಳ್ಳು ಅನಿಸ್ಬಿಟ್ರೆ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಸುಳ್ಳು ಅಂತ ಹೇಳಿ. ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕುವಂತಹ 90% ಜನ ಪ್ರಿಪ್ರೇಷನ್ ಮಾಡಿರೋದಿಲ್ಲ, ಸುಮ್ಮನೆ ಅಪ್ಲಿಕೇಶನ್ ಹಾಕ್ತಾರೆ. ಸೊ ಇದು ನಿಮಗೆ ಒಂದು ರೀತಿಯ ಅಡ್ವಾಂಟೇಜ್. ಸೊ ನಂಬರ್ ಆಫ್ ಅಪ್ಲಿಕೇಶನ್ಸ್ ಎಷ್ಟೇ ಇದ್ದರೂ ಅಲ್ಲಿ ಪ್ಯೂರ್ ಆಗಿ ಜೆನ್ಯೂನ್ ಆಗಿ ಪ್ರಿಪ್ರೇಷನ್ ಮಾಡಿರೋದು 10 to 20% ಮೆಂಬರ್ಸ್ ಅಷ್ಟೇ. ಇವಾಗ ನಿಮಗೆ ಟೈಮ್ ಇದೆ,
ಇನ್ನು 2 to 3 ಮಂತ್ಸ್ ಪ್ರಾಮಾಣಿಕತೆಯಿಂದ ನಿಮಗೆ ನೀವು ಲಾಯಲ್ ಆಗಿ ಪ್ರಿಪೇರ್ ಆಗಿ, ಆಗ ನೀವು ಗೌರ್ನಮೆಂಟ್ ರೆಕ್ರೂಟ್ಮೆಂಟ್ಗಾಗಿ ನಡೆಯುವಂತಹ ಯಾವುದೇ ಎಕ್ಸಾಮ್ ಇರಲಿ ಎಲ್ಲ ಎಕ್ಸಾಮ್ನು ಕ್ರ್ಯಾಕ್ ಮಾಡ್ತೀರಾ, ಕ್ಲಿಯರ್ ಮಾಡ್ತೀರಾ. ಸೊ ಇದನ್ನು ನಾನು ಬೇಕಾದರೂ ಬರೆದು ಕೊಡ್ತೀನಿ. ಪ್ರಾಮಾಣಿಕತೆಯಿಂದ ಜೆನ್ಯೂನ್ ಆಗಿ ಯಾರು ಪ್ರಿಪೇರ್ ಆಗ್ತೀರಾ ಅವರಷ್ಟೇ ಜನ ಸೆಲೆಕ್ಟ್ ಆಗೋದು. ಸೊ ಬಾಕಿ ಮೆಂಬರ್ಸ್ಗಳು ಜಸ್ಟ್ ಅಪ್ಲಿಕೇಶನ್ ನಂಬರ್ಸ್ನ ಇನ್ಕ್ರೀಸ್ ಮಾಡ್ತಾರೆ ಅಷ್ಟೇ, ಅವರು ಜೆನ್ಯೂನ್ ಆಗಿ ಸತ್ಯವಾಗ್ಲೂ ಪ್ರಿಪೇರ್ ಆಗಿರೋದಿಲ್ಲ. ಓಕೆ, ಈಗ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಮಾತನ್ನು ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ಟೈಮ್ ಇದೆ, ಸಮಯ ಇದೆ, ದಯವಿಟ್ಟು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ನೀವು ಸಕ್ಸಸ್ ಆಗೇ ಆಗ್ತೀರ. ಓಕೆ, ಇವಾಗ ನಾವು ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದಾದರೆ, ನಮ್ಮ ಹಿಂದಿನ ವೀಡಿಯೋಸ್ಗಳಲ್ಲಿ ನಾವು ರೆವಿನ್ಯೂ ಲಾಗೆ ಸಂಬಂಧಪಟ್ಟಂತಹ 2 ವೀಡಿಯೋಸ್ಗಳನ್ನು ಮಾಡಿದ್ವಿ. ಅಲ್ಲಿ ನಾವು ಯಾವ್ದ್ರ ಬಗ್ಗೆ ತಿಳ್ಕೊಂಡ್ವಿ ಅಂದರೆ, ಟ್ಯಾಕ್ಸ್ ಅಂದರೆ ಏನು, ಟ್ಯಾಕ್ಸನ್ನು ನಾವು ಯಾಕೆ ಕಟ್ಟಬೇಕು ಅಂತ ತಿಳ್ಕೊಂಡ್ವಿ, ಹಾಗೂ ನಮ್ಮ ದೇಶದಲ್ಲಿ ಇರುವಂತಹ ಟೈಪ್ ಆಫ್ ಟ್ಯಾಕ್ಸ್ ಯಾವುದು, ನಮ್ಮ ದೇಶದಲ್ಲಿ ಯಾವ ರೀತಿ ಟ್ಯಾಕ್ಸ್ ಸಿಸ್ಟಮ್ ಇದೆ, ಫಾರಿನಲ್ಲಿ ಯಾವ ರೀತಿಯ ಟ್ಯಾಕ್ಸ್ ಸಿಸ್ಟಮ್ ಇದೆ ಅಂತ ತಿಳ್ಕೊಂಡ್ವಿ. ಅದಾದಮೇಲೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಸ್ವಲ್ಪ ಬ್ರೀಫಾಗಿ ತಿಳ್ಕೊಂಡ್ವಿ. ಸೊ ನಮ್ಮ ದೇಶದಲ್ಲಿ ಎಷ್ಟೆಷ್ಟು ಅರ್ನ್ ಮಾಡಿದ್ರೆ ಎಷ್ಟೆಷ್ಟು ಪರ್ಸೆಂಟ್ ಟ್ಯಾಕ್ಸನ್ನು ಹಾಕ್ತಾರೆ, 1 ಲಕ್ಷದಿಂದ 2 ಲಕ್ಷ ಅರ್ನ್ ಮಾಡೋರಿಗೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರೆ, 15 ಲಕ್ಷ ಅಥವಾ 10 ಲಕ್ಷದ ಮೇಲೆ ಅರ್ನ್ ಮಾಡೋರಿಗೆ ಅವರಿಗೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರೆ. ಸೊ ಮತ್ತು ಟ್ಯಾಕ್ಸನ್ನು ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಸ್ಲ್ಯಾಬ್ ಸಿಸ್ಟಮ್ ಅಂದರೆ ಏನು, ಸ್ಲ್ಯಾಬಲ್ಲಿ ಯಾವ ರೀತಿ ನಾವು ಊಟನ್ನು ಡಿಡಕ್ಟ್ ಮಾಡಿ ಕಟ್ ಮಾಡಿ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದೆಲ್ಲ ತಿಳ್ಕೊಂಡ್ವಿ. ಮತ್ತು ನಮ್ಮ ದೇಶದಲ್ಲಿ 2 ರೀತಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾರೆ. ಒಂದು ಸ್ಟೇಟ್ನ ಅಂಡರಲ್ಲಿ ಕಲೆಕ್ಟ್ ಮಾಡ್ತಾರೆ, ಇನ್ನೊಂದು ಸೆಂಟ್ರಲ್ ಗೌರ್ನಮೆಂಟ್ನ ಅಂಡರಲ್ಲಿ ಕಲೆಕ್ಟ್ ಮಾಡ್ತಾರೆ. ಓಕೆನಾ. ಸೊ ಸ್ಟೇಟ್ನ ಅಂಡರಲ್ಲಿ ಬರುವಂತಹ ಡೈರೆಕ್ಟ್ ಟ್ಯಾಕ್ಸ್ಗಳು ಯಾವ್ಯಾವಿದೆ, ಸ್ಟೇಟ್ನ ಅಂಡರಲ್ಲಿ ಬರುವಂತಹ ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಯಾವ್ಯಾವಿದೆ. ಸೊ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು, ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು, ಅದನ್ನು ಹೇಗೆ ನೆನಪಿಟ್ಕೋಬೇಕು, ಅದಕ್ಕೊಂದು ಟ್ರಿಕ್ಕು ಕೂಡ ನಾನು ಹೇಳ್ಕೊಟ್ಟಿದ್ದೆ. ಸೊ ಇದಾವುದು ಪಾಯಿಂಟ್ ಆಫ್ ಪೇಮೆಂಟ್ ಮತ್ತು ಪಾಯಿಂಟ್ ಆಫ್ ಇನ್ಸಿಡೆಂಟ್. ಇದನ್ನೊಂದ್ಸತಿ ರಿವೈಸ್ ಮಾಡೋಣ. ಸೊ ಸರ್ಕಾರ ನಮಗೆ ಟ್ಯಾಕ್ಸನ್ನು ಕಟ್ಟಕ್ಕೆ ಹೇಳಿ ಆ ಟ್ಯಾಕ್ಸನ್ನು ನಾವೇ ಕಟ್ಟಿದ್ರೆ ಅದು ಡೈರೆಕ್ಟ್ ಟ್ಯಾಕ್ಸ್. ಓಕೆನಾ. ಸರ್ಕಾರ ನಮಗೆ ಟ್ಯಾಕ್ಸನ್ನು ಕಟ್ಟಕ್ಕೆ ಹೇಳಿ ನಾವು ಆ ಟ್ಯಾಕ್ಸನ್ನು ಇನ್ನೊಬ್ಬರ ಕೈಲಿ ಕಟ್ಸಿದ್ರೆ ಅದು ಇಂಡೈರೆಕ್ಟ್ ಟ್ಯಾಕ್ಸ್. ಅರ್ಥ ಆಯ್ತಾ? ಇದನ್ನು ಪಾಯಿಂಟ್ ಆಫ್ ಪೇಮೆಂಟ್ ಮತ್ತು ಪಾಯಿಂಟ್ ಆಫ್ ಇನ್ಸಿಡೆಂಟ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಇದಕ್ಕೆ ಎಕ್ಸಾಂಪಲ್ನ ನಾನು ಒಂದು ಥಿಯೇಟರ್ನ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ. ಸೊ ಇದು ನಿಮಗೆ ಅರ್ಥ ಆದರೆ ಈಗ ಮುಂದಿನ ವೀಡಿಯೋಸ್ಗಳು ನಿಮಗೆ ಈಸಿಯಾಗಿ ಅರ್ಥ ಆಗ್ತವೆ. ಸೊ ಯಾರು ಪಾರ್ಟ್ 1 ಪಾರ್ಟ್ 2 ವೀಡಿಯೋಸ್ನ ನೋಡಿಲ್ಲ, ಸೊ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಅದನ್ನು ನೋಡ್ಕೊಬನ್ನಿ. ಸೊ ನೀವು ಒಂದು ಸತಿ ಆ ಒಂದು ನಾಲೆಡ್ಜ್ನ ತೊಗೊಂಡ್ಮೇಲೆ ಸೊ ಅದು ನಿಮಗೆ ಖಂಡಿತವಾಗಿಯೂ ಲಾಸ್ ಆಗೋಲ್ಲ. ಈ ಎಕ್ಸಾಮಲ್ಲಿ ಅಂದರೆ ಇನ್ನೊಂದು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಸೊ ವಿಷಯನ ತಿಳಿದಾಗುತ್ತೆ. ಮೊದಲು ಆ 2 ವೀಡಿಯೋಸ್ನ ನೋಡಿ, ಅದಾದಮೇಲೆ ಇದನ್ನು ನೋಡಿ, ಆವಾಗ ಮಾತ್ರ ನಿಮಗೆ ನಾನು ಹೇಳುವಂತಹ ಕಾನ್ಸೆಪ್ಟ್ಗಳು ಅರ್ಥ ಆಗುತ್ತೆ. ಸರಿನಾ? ಸೊ ಈಗ ನಾವು ಡೈರೆಕ್ಟ್ ಟ್ಯಾಕ್ಸ್ ಹಾಗೂ ಇಂಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ಬರುವಂತಹ ಬ್ರಾಂಚಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಸದ್ಯಕ್ಕೆ ಇಂಡೈರೆಕ್ಟ್ ಟ್ಯಾಕ್ಸನ್ನು ಪಕ್ಕಕ್ಕೆ ಇಟ್ಟು ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ಸೆಂಟರ್ನ ಅಂಡರ್ ಹಾಗೂ ಸ್ಟೇಟ್ನ ಅಂಡರ್ ಬರುವಂತಹ ಟ್ಯಾಕ್ಸ್ಗಳನ್ನು ಒಂದೊಂದನ್ನೇ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಮೊದಲನೆಯದು ಸೆಂಟ್ರಲ್ನ ಅಂಡರ್ ಬರುವಂತಹ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಅಂದ್ರೇನು? ದ ಟ್ಯಾಕ್ಸ್ ಇಂಪೋಸ್ಡ್ ಆನ್ ಎ ಇಂಡಿವಿಜುವಲ್ ಬೈ ಎ ಗೌರ್ನಮೆಂಟ್. ಒಂದು ಸರ್ಕಾರದಿಂದ ಒಬ್ಬ ಸಾಮಾನ್ಯ ಇಂಡಿವಿಜುವಲ್ ವ್ಯಕ್ತಿಯ ವಾರ್ಷಿಕ ಆದಾಯದ ಮೇಲೆ ಹಾಕುವಂತಹ ಒಂದು ಟ್ಯಾಕ್ಸ್. ಇಲ್ಲಿ ಅವನು ಗಳಿಸುವಂತಹ ಒಂದು ವಾರ್ಷಿಕ ಆದಾಯ ಎಷ್ಟಿದೆ ಅದನ್ನು ನೋಡಿಬಿಟ್ಟು ಅವನ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಸೊ ಆ ಟ್ಯಾಕ್ಸಿನ ಪರ್ಸೆಂಟೇಜು ಕೂಡ ವೇರಿ ಇರುತ್ತೆ. ಅವನು ಎಷ್ಟು ಹಣವನ್ನು ಗಳಿಸ್ತಾ ಹೋಗ್ತಾನೆ, ಹಾಗೆ ಅಷ್ಟಷ್ಟೇ ಪರ್ಸೆಂಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಇದು ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ನ ಯಾಕೆ ಇಷ್ಟು ಸಣ್ಣದಾಗಿ ಹೇಳಿದ್ದೀನಿ ಅಂದರೆ, ಪಾರ್ಟ್ 2 ವಿಡಿಯೋದಲ್ಲಿ ನಾವು ಇನ್ಕಮ್ ಟ್ಯಾಕ್ಸನ್ನು ಡಿಸ್ಕಸ್ ಮಾಡಿದ್ದೀವಿ. ಹಾಗಾಗಿ ಇನ್ಕಮ್ ಟ್ಯಾಕ್ಸನ್ನು ಸಿಂಪಲ್ ಆಗಿ ಹೇಳಿದ್ದೀನಿ. ಸರಿನಾ? ಈಗ 2ನೇ ಟ್ಯಾಕ್ಸ್ ಯಾವುದು? ಕಾರ್ಪೊರೇಟ್ ಟ್ಯಾಕ್ಸ್. ನಾನೀಗ ಹೇಳ್ತಾ ಇರೋದೆಲ್ಲ ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ಸೆಂಟ್ರಲ್ ಅಂಡರ್ ಬರುತ್ತೆ. ಅಂದರೆ ಈ ಟ್ಯಾಕ್ಸ್ಗಳನ್ನು ಯಾರು ಕಲೆಕ್ಟ್ ಮಾಡ್ತಾರೆ ಅಂದರೆ ಸೆಂಟ್ರಲ್ ಗೌರ್ನಮೆಂಟ್ ಕಲೆಕ್ಟ್ ಮಾಡುತ್ತೆ. ಸೊ ಕ್ವಶನ್ ಯಾವ ರೀತಿ ಬರ್ತವೆ ಅಂದರೆ, ಮೇನ್ಲಿ ಆನ್ ದೀಸ್ ಏರಿಯಾದಲ್ಲಿ ಕೆಳಗೆ ನೀಡಿರುವಂತಹ 4 ಆಯ್ಕೆಗಳಲ್ಲಿ ಕೇಂದ್ರ ಸರ್ಕಾರ ವಸೂಲಿ ಮಾಡುವ ಕಂದಾಯ ಯಾವುದು? ಈ ರೀತಿ ಕೇಳ್ತಾರೆ. ಅಂದರೆ ಕೆಳಗಡೆ 4 ಆಪ್ಷನ್ಸಲ್ಲಿ ಯಾವುದು ಸೆಂಟ್ರಲ್ ಗೌರ್ನಮೆಂಟ್ನ ಅಂಡರಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಅದನ್ನು ನೀವು ಸರಿಯಾಗಿ ಐಡೆಂಟಿಫೈ ಮಾಡಬೇಕಂದ್ರೆ ನಿಮಗೆ ಗೊತ್ತಾಗಬೇಕು. ಸೊ ಸೆಂಟ್ರಲ್ ಗೌರ್ನಮೆಂಟ್ನ ಅಂಡರಲ್ಲಿ ಇಷ್ಟು ಟ್ಯಾಕ್ಸ್ ಇವೆ, ಸ್ಟೇಟ್ ಗೌರ್ನಮೆಂಟ್ನ ಅಂಡರಲ್ಲಿ ಇಷ್ಟು ಟ್ಯಾಕ್ಸ್ ಇವೆ, ಇಂಡೈರೆಕ್ಟಲ್ಲಿ ಸೆಂಟ್ರಲ್ನ ಅಂಡರಲ್ಲಿ ಇಷ್ಟಿದೆ, ಇಂಡೈರೆಕ್ಟ್ನಲ್ಲಿ ಸ್ಟೇಟ್ನ ಅಂಡರ್ ಇಷ್ಟಿದೆ. ಸೊ ಅದು ನಿಮಗೆ ತಿಳಿಬೇಕು. ಅದು ನಿಮಗೆ ತಿಳಿಬೇಕಂದ್ರೆ ಇಲ್ಲಿರುವಂತಹ ಟ್ಯಾಕ್ಸ್ಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇರಬೇಕು. ಆವಾಗ ಮಾತ್ರ ನೀವು ಯಾವುದು ಸ್ಟೇಟ್ನ ಅಂಡರ್ ಬರುತ್ತೆ, ಯಾವುದು ಸೆಂಟರ್ನ ಅಂಡರ್ ಬರುತ್ತೆ ಅಂತ ಹೇಳ್ತೀರಾ. ಸರಿನಾ? ಸೊ ಈಗ ಕಾರ್ಪೊರೇಟ್ ಟ್ಯಾಕ್ಸ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ಕಾರ್ಪೊರೇಟ್ ಟ್ಯಾಕ್ಸ್ ಅಂದರೆ ಒಂದು ಕಂಪನಿಯ ವಾರ್ಷಿಕ ಆದಾಯದ ಮೇಲೆ ಸರ್ಕಾರ ಹಾಕುವಂತಹ ತೆರಿಗೆ. ಅಂದರೆ ಆ ಕಂಪನಿ ವರ್ಷಕ್ಕೆ ಎಷ್ಟು ಇನ್ಕಮನ್ನು ಜನರೇಟ್ ಮಾಡಿದೆ, ಎಷ್ಟು ಆದಾಯವನ್ನು ಅದು ಜನರೇಟ್ ಮಾಡಿದೆ, ಅದನ್ನು ಗಮನಿಸಿ ಅದರ ಮೇಲೆ ಟ್ಯಾಕ್ಸನ್ನು ಹಾಕ್ತಾರೆ. ಇದು ನಿಮಗೆ ಅರ್ಥ ಆಗಬೇಕಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಈಗ ನಮ್ಮ ದೇಶದಲ್ಲಿ ಇರುವಂತಹ ರಿಲಯನ್ಸ್ ಕಂಪನಿ
ರಿಲಯನ್ಸ್ ಕಂಪನಿ ಹಾಗೂ ರಿಲಯನ್ಸ್ ಕಂಪನಿಯ ಮಾಲೀಕ ಇಬ್ಬರು ಬೇರೆ ಬೇರೆ, ಸರಿನಾ. ರಿಲಯನ್ಸ್ ಕಂಪನಿ ಮೇಲೆ ಹಾಕುವಂತಹ ಟ್ಯಾಕ್ಸನ್ನು ನಾವು ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕರಿತೀವಿ. ಆ ರಿಲಯನ್ಸ್ ಕಂಪನಿಯ ಮಾಲೀಕನ ಮೇಲೆ ಹಾಕುವಂತಹ ಟ್ಯಾಕ್ಸನ್ನು ನಾವು ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅಂದರೆ ನೋಡಿ, ಈಗ ಅಂಬಾನಿಯವರಿಗೆ 2 ರೀತಿಯ ಟ್ಯಾಕ್ಸ್ ಬೀಳುತ್ತೆ. ಒಂದು ಅವರ ವೈಯಕ್ತಿಕ ಆದಾಯ, ಅಂದರೆ ಈಗ ಅವ್ರದ್ದು 10 ಕಂಪನಿಗಳಿದೆ, ಆ 10 ಕಂಪನಿಯಿಂದ ಅವರಿಗೆ 100 ಕೋಟಿ ಆದಾಯ ಬಂತು ಅಂತ ಅಂದ್ಕೊಳ್ಳೋಣ. 10 ಕಂಪನಿಯಿಂದ 100 ಕೋಟಿ ಆದಾಯ. ಸೊ ಆ ವ್ಯಕ್ತಿಯ ವಾರ್ಷಿಕ ಆದಾಯ ಎಷ್ಟು ಅಂತ ಕೇಳಿದ್ರೆ ಈಗ ನಾವು 100 ಕೋಟಿ ಅಂತ ಹೇಳ್ತೀವಿ, ಸರಿನಾ. ಅದಕ್ಕೆ ಹಾಕುವಂತಹ ಟ್ಯಾಕ್ಸ್ ಯಾವುದಾಗಿರುತ್ತೆ? ಇನ್ಕಮ್ ಟ್ಯಾಕ್ಸ್ ಆಗಿರುತ್ತೆ. ಅವ್ರ ಹತ್ರ ಎಷ್ಟು ಕಂಪನಿ ಇತ್ತು? 10 ಕಂಪನಿ. ಆ 10 ಕಂಪನಿಗೆ ಸಪ್ರೇಟಾಗಿ ಮತ್ತೆ ಒಂದೊಂದು ರೀತಿಯ ಟ್ಯಾಕ್ಸನ್ನು ಹಾಕ್ತಾ ಬರ್ತಾರೆ. ಅದು ಯಾವುದು ಅಂದರೆ ಕಾರ್ಪೊರೇಟ್ ಟ್ಯಾಕ್ಸ್. ಪ್ರತಿ ಕಂಪನಿಯ ಮೇಲೆ ಹಾಕುವಂತಹ ಟ್ಯಾಕ್ಸ್ ಕಾರ್ಪೊರೇಟ್ ಟ್ಯಾಕ್ಸ್ ಆಗಿರುತ್ತೆ. ಪ್ರತಿ ಇಂಡಿವಿಜುವಲ್ನ ಮೇಲೆ ಹಾಕುವಂತಹ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಆಗಿರುತ್ತೆ. ಈಗ ನಮ್ಮ ಭಾರತ ದೇಶದಲ್ಲಿ ಈ ಕಾರ್ಪೊರೇಟ್ ಟ್ಯಾಕ್ಸ್ನ ಪರ್ಸೆಂಟೇಜ್ ಎಷ್ಟಿದೆ, ಅಂದರೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸನ್ನು ಹಾಕ್ತಾರೆ ಒಂದು ಕಂಪನಿಗೆ ಅಂತ ತಿಳಿಯೋದಾದರೆ ನೋಡಿ, ನಮ್ಮ ದೇಶದಲ್ಲಿ ಇರುವಂತಹ ಕಂಪನಿಗಳಿಗೆ 30% ಕಾರ್ಪೊರೇಟ್ ಟ್ಯಾಕ್ಸನ್ನು ಹಾಕ್ತಿದ್ರು. 30% ಅಂದರೆ ಎಷ್ಟಾಯಿತು? ಈಗ ಆ ಕಂಪನಿ 100 ರೂಪಾಯಿ ಹಣವನ್ನು ಟರ್ನ್ ಓವರ್ ಮಾಡ್ತಿದೆ ಅಂದರೆ 30 ರೂಪಾಯಿ ಟ್ಯಾಕ್ಸ್ ರೀತಿ ಕಟ್ಟಬೇಕಿತ್ತು. ಸೊ ತುಂಬ ಜನಕ್ಕೆ ಟರ್ನ್ ಓವರ್ ಮತ್ತು ಪ್ರಾಫಿಟ್ನ ನಡುವೆ ಅಂತರ ಗೊತ್ತಿರೋದಿಲ್ಲ ಅಥವಾ ವ್ಯತ್ಯಾಸ ಗೊತ್ತಿರೋದಿಲ್ಲ. ನೋಡಿ, ಟರ್ನ್ ಓವರ್ ಅಂದರೆ ಆ ಕಂಪನಿಗೆ ಬಂದಿರುವಂತಹ ಹಣ. ಈಗ ನೀನು ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿದೆಯಾ, ನಿನ್ನ ಒಂದು ಕಂಪನಿಗೆ 50 ಕೋಟಿ ಹಣ ಬಂದಿದೆ, ಅದು ನಾವು ಟರ್ನ್ ಓವರ್ ಅಂತ ಕರಿತೀವಿ. ಆ 50 ಕೋಟಿ ಹಣದಲ್ಲಿ ನೀನು ನಿನ್ನ ಎಂಪ್ಲಾಯಿಗಳಿಗೆ ಸಂಬಳವನ್ನು ಕೊಡ್ತೀಯಾ, ನಿನ್ನ ಕಂಪನಿಯ ಬಿಲ್ಡಿಂಗಿಗೆ ಬಾಡಿಗೆ ಕಟ್ತೀಯಾ, ಎಲೆಕ್ಟ್ರಿಕ್ ಬಿಲ್ನ ಕಟ್ತೀಯಾ, ಅದೆಲ್ಲವನ್ನು ಕಳೆದು ನಿನಗೆ ಉಳಿಯುವಂಥ ಹಣ ಏನಿದೆ ಅದನ್ನು ನಾವು ಪ್ರಾಫಿಟ್ ಅಂತೀವಿ. ಸೊ ಪ್ರಾಫಿಟ್ ಹಾಗೂ ಟರ್ನ್ ಓವರ್ಗೆ ವ್ಯತ್ಯಾಸ ಇದೆ, ಸರಿನಾ. ಈಗ ಒಂದು ಕಂಪನಿ ಇದೆ, ಆ ಕಂಪನಿ ಒಂದು ವರ್ಷದಲ್ಲಿ ಒಂದು ಉತ್ತಮವಾದಂತಹ ಟರ್ನ್ ಓವರನ್ನು ಮಾಡುತ್ತೆ. ಅಂದರೆ ಆ ಕಂಪನಿಯ ಟರ್ನ್ ಓವರ್ ಚೆನ್ನಾಗಿದೆ, ಗುಡ್ ಆಗಿದೆ. ಎಷ್ಟು? ಒಂದು 10 ಲಕ್ಷ ಟರ್ನ್ ಓವರ್ ಇದೆ. ಆವಾಗಲೂ ಕೂಡ ಆ ಕಂಪನಿ 30% ಕಂದಾಯವನ್ನು ಕಟ್ಟಬೇಕಿತ್ತು. ಅಂದರೆ 10 ಲಕ್ಷಕ್ಕೆ 30% ಅಂದರೆ 3 ಲಕ್ಷವನ್ನು ಟ್ಯಾಕ್ಸ್ ರೂಪದಲ್ಲಿ, ಕಾರ್ಪೊರೇಟ್ ಟ್ಯಾಕ್ಸ್ ರೂಪದಲ್ಲಿ ಕಟ್ಟಬೇಕಿತ್ತು. ಕೆಲವು ಟೈಮಲ್ಲಿ ಏನಾಗ್ತಿತ್ತು, ಆ ಕಂಪನಿ ಏನೋ ಲಾಸ್ ಆಗಿ ಅಥವಾ ಶೇರ್ ಹೋಲ್ಡರ್ಸ್ನ ಕಳ್ಕೊಂಡು ಏನೋ ಒಂದಾಗಿ ಆ ಕಂಪನಿ ಲಾಸ್ ಆಗ್ತಿತ್ತು. ಆ ಲಾಸ್ನಲ್ಲಿ ಇದ್ದಾಗ ಆ ಕಂಪನಿ ಕೇವಲ 10,000 ರೂಪಾಯಿ ಟರ್ನ್ ಓವರ್ ಮಾಡ್ತಿದೆ. ಆವಾಗಲೂ ಕೂಡ ಆ ಕಂಪನಿ 30% ಕಟ್ಟಿ ಅಂತ ಹೇಳಿದ್ರೆ ಅವ್ರು ಕಟ್ಟಿಕ್ಕಾಗುತ್ತಾ? ಆಗಲ್ಲ. ಆದರೆ 2019 ಗಂಟ ಈ ರೂಲ್ಸ್ ಹೀಗೆ ಇತ್ತು, 30% ಟ್ಯಾಕ್ಸನ್ನು ಕಟ್ಟಲೇಬೇಕಿತ್ತು. ನೀನು 10 ರೂಪಾಯಿ ಟರ್ನ್ ಓವರ್ ಮಾಡು, ನನಗೆ 30% ಟ್ಯಾಕ್ಸನ್ನು ಕೊಡು ಅನ್ನುವ ಒಂದು ರೂಲ್ಸ್ 2019ರವರೆಗೆ ಇತ್ತು. ಆದರೆ 2019ರಲ್ಲಿ ಒಂದು ಹೊಸ ನಿಯಮವನ್ನು ತಂದರು. ಏನಂದರೆ, ಯಾವ ಒಂದು ಕಂಪನಿ ವರ್ಷಕ್ಕೆ 250 ಕೋಟಿ ಅಷ್ಟು ಟರ್ನ್ ಓವರ್ ಮಾಡುತ್ತೆ, ಅಷ್ಟು ಹಣಕ್ಕಿಂತ ಜಾಸ್ತಿ ಅಷ್ಟು ಹಣ 250 ಕೋಟಿ ಹಾಗೂ 250 ಕೋಟಿಗಿಂತ ಜಾಸ್ತಿ ಹಣವನ್ನು ಟರ್ನ್ ಓವರ್ ಮಾಡ್ತಿದೆ. ಟರ್ನ್ ಓವರ್ಗೂ ಮತ್ತು ಪ್ರಾಫಿಟ್ಗೂ ವ್ಯತ್ಯಾಸ ಇದೆ. ಸೊ ನಾನು ಹೇಳ್ತಿರೋದು ಯಾವುದು? ಟರ್ನ್ ಓವರ್. ಅಷ್ಟು ಹಣವನ್ನು ಟರ್ನ್ ಓವರ್ ಮಾಡುತ್ತೋ ಆ ಒಂದು ಕಂಪನಿ 30% ಟ್ಯಾಕ್ಸನ್ನು ಕಟ್ಟಬೇಕು ಅಂತ ಹೇಳಿದ್ರು. ಹಾಗೆ ಯಾವ ಒಂದು ಕಂಪನಿ ಅಂದರೆ ಚಿಕ್ಕ ಪುಟ್ಟ ಕಂಪನಿಗಳು 250 ಕೋಟಿ ರೂಪಾಯಿಗಿಂತ ಕಡಿಮೆ ಟರ್ನ್ ಓವರ್ ಮಾಡ್ತವೆ, ಅಂತಹ ಕಂಪನಿಗಳು ಕೇವಲ 25% ಟ್ಯಾಕ್ಸನ್ನು ಕಟ್ಟಿದ್ರೆ ಸಾಕು ಅಂತ ಹೇಳಿದ್ರು, ಸರಿನಾ. ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಈಗ ಒಂದು ಕಂಪನಿ 250 ಕೋಟಿಗಿಂತ ಕಡಿಮೆ ಹಣವನ್ನು ಟರ್ನ್ ಓವರ್ ಮಾಡ್ತಿದೆ, ಆ ಒಂದು ಕಂಪನಿಗೆ ಎಷ್ಟು % ಕಾರ್ಪೊರೇಟ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಹೇಳಿ ಅಂತ ಕೇಳ್ಬೋದು, ಸರಿನಾ. ಅವಾಗ ಎಷ್ಟು % ಆಗಬೇಕು? ನೀವು 25% ಹಾಕಬೇಕು, 30% ಹಾಕಬಾರ್ದು. 30% ಯಾವಾಗ? 250 ಕೋಟಿ ಅಥವಾ 250 ಕೋಟಿಗಿಂತ ಜಾಸ್ತಿ ಇದ್ದಾಗ, ಸರಿನಾ. ಅವಾಗ ಮಾತ್ರ ನಾವು 30%ಅನ್ನು ಹಾಕಬೇಕು. ನೋಡಿ, GST ಬರೋಕ್ಕಿಂತ ಮುಂಚೆ ಸೆಂಟ್ರಲ್ ಗೌರ್ನಮೆಂಟ್ಗೆ ಅತಿ ಹೆಚ್ಚು ಹಣವನ್ನು ತೆರಿಗೆ ರೂಪದಲ್ಲಿ ತಂದು ಕೊಡ್ತಿದ್ದಂಥ ಟ್ಯಾಕ್ಸ್ ಯಾವುದು ಅಂದರೆ ಕಾರ್ಪೊರೇಟ್ ಟ್ಯಾಕ್ಸ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕೂಡ ಕ್ವಶನಲ್ಲಿ ಕೇಳಬಹುದು. GST ಬರೋಕ್ಕಿಂತ ಮುಂಚೆ ಅತಿ ಹೆಚ್ಚು ಇನ್ಕಮನ್ನು ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ತಂದು ಕೊಡ್ತಿದ್ದಂತಹ ಕಂದಾಯದ ಹೆಸರೇನು ಅಂತ ಕೇಳಬಹುದು. ಯಾವುದು? ಕಾರ್ಪೊರೇಟ್ ಟ್ಯಾಕ್ಸ್ ಆಗುತ್ತೆ. ಸೊ ನಿಮಗೆ ಇವಾಗ ಕಾರ್ಪೊರೇಟ್ ಟ್ಯಾಕ್ಸ್ ಅಂದರೆ ಏನು ಅನ್ನೋದು ಕ್ಲಿಯರ್ ಆಗಿದೆ, ಸರಿನಾ. ಮುಂದಿಂದು ವೆಲ್ತ್ ಟ್ಯಾಕ್ಸ್. ಫಸ್ಟ್ ಆಫ್ ಆಲ್, ವೆಲ್ತ್ ಅಂದ್ರೇನು? ವೆಲ್ತ್ ಅಂದರೆ ಸಂಪತ್ತು ಅಂತ ಅರ್ಥ ಬರುತ್ತೆ. ಸೊ ವೆಲ್ತ್ ಟ್ಯಾಕ್ಸ್ ಅಂದರೆ ನಮ್ಮ ಬಳಿ ಇರುವಂತಹ ಸಂಪತ್ತಿಗೆ ಕಟ್ಟುವಂತಹ ಒಂದು ಕಂದಾಯವನ್ನು ನಾವು ವೆಲ್ತ್ ಟ್ಯಾಕ್ಸ್ ಅಂತ ಕರಿತೀವಿ. ಹಾಗಿದ್ರೆ ಈ ವೆಲ್ತ್ ಅನ್ನುವ ಪದಕ್ಕೆ ಯಾವ ಯಾವ ವಸ್ತುಗಳನ್ನು ನಾವು ಸೇರಿಸ್ಬೋದು, ಅಂದರೆ ನಮ್ಮ ಸಂಪತ್ತುಗಳಲ್ಲಿ ಯಾವ್ಯಾವು ಇನ್ಕ್ಲೂಡ್ ಆಗ್ತವೆ ಅಂತ. ಸೊ ಮೊದಲನೇದಾಗಿ ನಮ್ಮ ಬಳಿ ಇರುವಂತಹ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್, ಅಂದರೆ ವ್ಯವಸಾಯವನ್ನು ಮಾಡದೇ ಇರುವಂತಹ ಜಮೀನುಗಳು. ಸಿಂಪಲ್ ಆಗಿ ಹೇಳಬೇಕಂದ್ರೆ ಸೈಟ್ ಅಂತ ಅರ್ಥ ಬರುತ್ತೆ. ನಾವು ಮನೆ ಕಟ್ಟಕ್ಕೆ ಇಟ್ಕೊಂಡಿರುವಂತಹ ಸೈಟ್ಗಳನ್ನು ನಾವು ವೆಲ್ತ್ ಅನ್ನುವ ಗ್ರೂಪಿಗೆ ಹಾಕ್ತೀವಿ. ಜೊತೆಗೆ ನಮ್ಮ ಬಳಿ ಇರುವಂತಹ ಚಿನ್ನ ಹಾಗೂ ವಜ್ರ,
ಚಿನ್ನ ಹಾಗೂ ವಜ್ರವನ್ನು ಕೂಡ ನಾವು ವೆಲ್ತಿಗೆ ಸೇರಿಸ್ತೀವಿ. ಹಾಗೂ ನಮ್ಮ ಬಳಿ ಇರುವಂತಹ ಕಾರುಗಳು, ಬೈಕ್ ಹಾಗೂ ಸೈಕಲನ್ನು ಹೊರತುಪಡಿಸಿ 4 ವೀಲ್ ಕಾರ್ಗಳನ್ನು ನಾವು ಈ ವೆಲ್ತಿಗೆ ಸೇರಿಸ್ತೀವಿ. ಜೊತೆಗೆ ತುಂಬ ಜನರ ಬಳಿ ಪ್ರೈವೇಟ್ ಜೆಟ್ಗಳಿರ್ತವೆ, ಹೌದಲ್ವಾ? ಸೊ ನಮ್ಮ ಬಳಿ ಇಲ್ಲ, ಇರೋರು ಆ ಜೆಟ್ಗಳನ್ನು ಕೂಡ ಈ ವೆಲ್ತ್ ಟ್ಯಾಕ್ಸಿಗೆ ಸೇರಿಸ್ತಾರೆ. ಜೊತೆಗೆ ನಮ್ಮ ಬಳಿ ಇರುವಂತಹ ಕಾಸ್ಟ್ಲಿ ಪೇಂಟಿಂಗ್ಸ್ಗಳು ಹಾಗೂ ಕಾಸ್ಟ್ಲಿ ಆರ್ಟ್ಸ್ಗಳ ಕಲೆಕ್ಷನ್ಗಳು ಇವೆಲ್ಲ ಕೂಡ ಈ ವೆಲ್ತ್ನ ಅಂಡರ್ ಬರುತ್ತೆ. ಸರಿನಾ? ಅಂದರೆ ಸಂಪತ್ತು ಅಂದರೆ ಏನು ಅಂದರೆ ನಿಮಗೊಂದು ಕ್ಲಿಯರ್ ಕಟ್ ಐಡಿಯಾ ಸಿಕ್ತು ಇವಾಗ. ಸಂಪತ್ತು ಅಂದರೆ ನಮ್ಮ ಬಳಿ ಇರುವಂತಹ ಸೈಟ್ಗಳು, ಕಾರುಗಳು, ವಜ್ರ, ವೈಡೂರ್ಯ, ಆಭರಣಗಳು, ಈ ರೀತಿಯ ವಸ್ತುಗಳ ಮೇಲೆ ಹಾಕುವಂತಹ ಒಂದು ತೆರಿಗೆ. ವಿಚಿತ್ರ ಏನು ಗೊತ್ತಾ, 2015ರಲ್ಲಿ ಈ ಟ್ಯಾಕ್ಸನ್ನು ಕ್ಯಾನ್ಸಲ್ ಮಾಡಿದ್ರು. ಅಂದರೆ ಈ ತೆರಿಗೆಯನ್ನು ಸರ್ಕಾರ ಕ್ಯಾನ್ಸಲ್ ಮಾಡಾಕ್ತು. ಯಾಕೆ ಕ್ಯಾನ್ಸಲ್ ಮಾಡಾಕ್ತು ಅಂದರೆ, ನೋಡಿ, ಈಗ ನಾನು ಒಬ್ಬ ಸರ್ಕಾರ, ನಾನು ಒಂದು ಗೌರ್ನಮೆಂಟ್. ಸೊ ನಾನು ಒಬ್ಬ ವ್ಯಕ್ತಿಗೆ ಕಂದಾಯವನ್ನು ಕಲೆಕ್ಟ್ ಮಾಡ್ಕೊಬರ್ಲಿಕ್ಕೆ ಹೇಳ್ತೀನಿ. ನಾನು ಕಲೆಕ್ಟ್ ಮಾಡಿಕೊಂಡು ಬನ್ನಿ ಅಂದ ತಕ್ಷಣ ಅವರು ಕಲೆಕ್ಟ್ ಮಾಡ್ತಾರಾ? ಇಲ್ಲ, ನಾನು ಅವ್ರಿಗೆ ಸ್ಯಾಲ್ರಿಯನ್ನು ಕೊಡಬೇಕು, ವೇತನವನ್ನು ಕೊಡಬೇಕು. ಸೊ ಆ ವ್ಯಕ್ತಿಗೆ ನಾನು 10,000 ಹಣವನ್ನು ಕೊಡ್ತೀನಿ ಅಂತ ಹೇಳಿದೆ ಅವನಿಗೆ ವೇತನವಾಗಿ. ಆದರೆ ಆ ವ್ಯಕ್ತಿ ಕಲೆಕ್ಟ್ ಮಾಡಿಕೊಂಡು ಬಂದು ನನ್ನ ಹತ್ರ ಹೇಳ್ತಾನೆ ಅಂದರೆ, ಸರ್ ನಾನು 9,000 ಹಣವನ್ನು ಕಂದಾಯದ ರೂಪದಲ್ಲಿ ಕಲೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅಂದರೆ ನಾನು ಅವನಿಗೆ ಸಂಬಳವನ್ನೇ 10,000 ಕೊಡ್ತಿರ್ಬೇಕಾದ್ರೆ ಅವನು ಕಂದಾಯವನ್ನು ಬರೀ 9,000 ಕಲೆಕ್ಟ್ ಮಾಡ್ಕೊಂಡು ಬಂದರೆ ಅದು ಸರಿಯಾಗುತ್ತಾ? ಇದು ಸರ್ಕಾರಕ್ಕೆ ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ? ಈ ಕಾರಣದಿಂದ ಈ ಟ್ಯಾಕ್ಸನ್ನು ನಿಲ್ಲಿಸ್ಬಿಟ್ರು. ಅಂದರೆ ಈ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಲಿಕ್ಕೋಸ್ಕರನೇ ಹೆಚ್ಚು ಹಣ ಖರ್ಚಾಗ್ತಿತ್ತು. ಆ ಕಂದಾಯ ಬರೋದಕ್ಕಿಂತ ಆ ಕಂದಾಯವನ್ನು ವಸೂಲಿ ಮಾಡೋಕ್ಕೆ ನಾವು ಖರ್ಚು ಮಾಡ್ತಿದ್ದಂಥ ಹಣ ಜಾಸ್ತಿ ಇತ್ತು. ಆ ಕಾರಣದಿಂದ ಈ ಒಂದು ವೆಲ್ತ್ ಟ್ಯಾಕ್ಸನ್ನು ನಿಲ್ಲಿಸ್ಬಿಟ್ರು. ಸೊ ಆಗಿನ ಕಾಲದಲ್ಲಿ ಈ ವೆಲ್ತ್ ಟ್ಯಾಕ್ಸ್ 15 ಲಕ್ಷಕ್ಕಿಂತ ಹೆಚ್ಚು ಯಾರು ಹಣವನ್ನು ಹೊಂದಿರ್ತಾರೋ, ಅಂದರೆ ಅಷ್ಟು ವೆಲ್ತನ್ನು ಹೊಂದಿರ್ತಾರೋ, ಅವರು 1% ಟ್ಯಾಕ್ಸನ್ನು ಕಟ್ಟಬೇಕಿತ್ತು. ಸರಿನಾ? ಈ ಕಾರಣದಿಂದಾನೇ 2015ರ ನಂತರ ಈ ಕಂದಾಯವನ್ನು ವಸೂಲಿ ಮಾಡೋದೇ ಬೇಡ ಅಂತ ಹೇಳಿ ಈ ಕಂದಾಯವನ್ನು ಕ್ಯಾನ್ಸಲ್ಲೇ ಮಾಡಿಬಿಟ್ರು. ಅರ್ಥ ಆಯ್ತಾ? ಆದರೆ ಪರೀಕ್ಷೆಗಳಲ್ಲಿ ಈ ವೆಲ್ತ್ ಟ್ಯಾಕ್ಸನ್ನು ಈಗಲೂ ಕೇಳ್ತಾರೆ. ಸೊ ಅದಕ್ಕಾಗಿ ನಾನು ಸೆಂಟ್ರಲ್ನ ಅಂಡರಲ್ಲಿ ಈ ಟ್ಯಾಕ್ಸ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನೆನ್ಪಿಟ್ಕೊಳ್ಳಿ, ವೆಲ್ತ್ ಟ್ಯಾಕ್ಸು ಸೆಂಟ್ರಲ್ನ ಅಂಡರ್ ಬರುವಂತಹ ಒಂದು ಡೈರೆಕ್ಟ್ ಟ್ಯಾಕ್ಸ್ ಆಗಿತ್ತು. ಓಕೆನಾ? ಮುಂದಿಂದು ಎಸ್ಟೇಟ್ ಟ್ಯಾಕ್ಸ್ ಅಂತ ಹೇಳಿ. ಸೊ ಎಸ್ಟೇಟ್ ಟ್ಯಾಕ್ಸ್ ಅಂದರೆ ಏನು ಅಂದರೆ, ನೋಡಿ, ಈಗ ಒಬ್ಬ ವ್ಯಕ್ತಿ ಹತ್ರ ಜಮೀನಿದೆ, ಸರಿನಾ? ಆ ವ್ಯಕ್ತಿ ಸತ್ತ ನಂತರ ಆ ಜಮೀನು ಯಾವ ವ್ಯಕ್ತಿಗೆ ಹೋಗುತ್ತೋ ಆ ವ್ಯಕ್ತಿ ಮೇಲೆ ಹಾಕುವಂತಹ ಕಂದಾಯವನ್ನು ನಾವು ಎಸ್ಟೇಟ್ ಟ್ಯಾಕ್ಸ್ ಅಂತ ಕರಿತೀವಿ. ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹತ್ರ ತುಂಬ ಜಮೀನಿದೆ. ಸೊ ಯಾವಾಗ ಅವನು ಸತ್ತೋಗ್ತಾನೋ, ಅವನು ಸತ್ತ ನಂತರ ಆ ಜಮೀನಿಗೆ ಯಾರು ವಾರಸ್ದಾರಾಗ್ತಾನೋ ಅವನ ಮೇಲೆ ಹಾಕುವಂತಹ ಒಂದು ಕಂದಾಯವೇ ಈ ಎಸ್ಟೇಟ್ ಟ್ಯಾಕ್ಸ್. ಸರಿನಾ? ಇದು ಕೂಡ ಸೆಂಟ್ರಲ್ನ ಅಂಡರಲ್ಲಿ ಬರುತ್ತೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಮುಂದಿನ ಟ್ಯಾಕ್ಸ್ ಯಾವುದು ಅಂದರೆ FBT. FBT ಅಂದರೆ ಏನು? FBT ಫುಲ್ ಫಾರ್ಮ್ ಏನು ಅಂತ ನೀವು ಕೇಳಬಹುದು. ನೋಡಿ, FBTಯ ಫುಲ್ ಫಾರ್ಮ್ ಬಂದು ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಅಂತ ಬರುತ್ತೆ. ಸರ್, ಏನು ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಅಂದರೆ, ಈಗ ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ನನಗೆ ವರ್ಷಕ್ಕೆ 10 ಲಕ್ಷ ಸಂಬಳವನ್ನು ಕೊಡ್ತಿದ್ದಾರೆ. ಸರಿನಾ? ನಾನೊಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ, ನನಗೆ 10 ಲಕ್ಷ ಸಂಬಳವನ್ನು ಕೊಡ್ತಿದ್ದಾರೆ. ಸೊ ನಾನು ಆಲ್ ಆಫ್ ಎ ಸಡನ್ ಆ ಕಂಪ್ನಿಯನ್ನು ಚೇಂಜ್ ಮಾಡಿ ಬೇರೆ ಕಂಪ್ನಿಗೆ ಹೋದೆ. ಸೊ ಬೇರೆ ಕಂಪ್ನಿಯವರು ನಿಮಗೆ ಎಷ್ಟು ಸ್ಯಾಲ್ರಿ ಕೊಡಬೇಕು ಸರ್ ಅಂತ ಕೇಳಿದಾಗ, ಸರ್ ನಮಗೆ ಹಳೆ ಕಂಪ್ನಿಲಿ 10 ಲಕ್ಷವನ್ನು ಕೊಡ್ತಿದ್ರು, ಸೊ ನಮಗೆ 15 ಲಕ್ಷ ಕೊಡಿ ಅಂತ ನಾನು ಹೇಳಿದೆ. ಅವರು ಒಪ್ಕೊಂಡ್ರು, ಸರಿ ಸರ್ ನಾವು 15 ಲಕ್ಷ ಸ್ಯಾಲ್ರಿಯನ್ನು ಕೊಡ್ತೀವಿ ಅಂತ. ಆದರೆ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಸರ್ ನನಗೆ ನೀವು ಆನ್ ಪೇಪರ್ಸ್ ಮೇಲೆ 10 ಲಕ್ಷ ಅಂತಲೇ ಸ್ಯಾಲ್ರಿ ಕೊಡಿ, ಬಟ್ ಇನ್ನು 5 ಲಕ್ಷವನ್ನು ಪೇಪರ್ಸ್ ಮೇಲೆ ನೋಟ್ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ನನ್ನ ಇನ್ಕಮ್ ಜಾಸ್ತಿ ಆದಷ್ಟು ನನಗೆ ಆ ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 10 ಲಕ್ಷಕ್ಕೆ ಒಂದು ಟ್ಯಾಕ್ಸ್ ಬೀಳುತ್ತೆ, 15 ಲಕ್ಷಕ್ಕೆ ಒಂದು ಟ್ಯಾಕ್ಸ್ ಬೀಳುತ್ತೆ. ಸೊ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ನನಗೆ ಪೇಪರ್ಸ್ನಲ್ಲಿ 10 ಲಕ್ಷ ಸಂಬಳ ಸಿಗೋದು ಅಂತ ಮಾಡಿ, ಆದರೆ ಇನ್ನು 5 ಲಕ್ಷವನ್ನು ಆ ರಿಪೋರ್ಟ್ನಲ್ಲಿ ಬರೆಯದೇ ಇರುವ ರೀತಿ ಕೊಡಿ ಅಂತ ಕೇಳ್ಕೊತಿದ್ದೀನಿ. ಅರ್ಥ ಆಗ್ತಿದ್ದೀನಿ ನಾನು ಏನು ಹೇಳ್ತಿದ್ದೀನಿ ಅಂತ? ಸೊ ಆವಾಗ ಆ ಕಂಪನಿಯವರು ನನಗೆ ಏನಂತ ಹೇಳ್ತಾರೆ ಅಂದರೆ, ಸರ್ ನಾವು ನಿಮಗೆ ಈ 5 ಲಕ್ಷ ಹಣವನ್ನು ಫ್ರಿಂಜ್ ಬೆನಿಫಿಟ್ಸ್ ರೀತಿ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಈಗ ಸರ್ ನೀವು ಬಾಡಿಗೆ ಮನೇಲಿ ಇದ್ದೀರಾ ಅಲ್ವಾ? ಹೌದು ಸರ್, ನಾನು ಬಾಡಿಗೆ ಮನೇಲಿ ಇದ್ದೀನಿ. ಹಾಗಿದ್ರೆ ನೀವು ಬಾಡಿಗೆ ಕಟ್ಟುವಂಥ ಹಣವನ್ನು ಕಂಪನಿನೇ ಕೊಡುತ್ತೆ ಸರ್ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಕಂಪನಿನೇ ನನಗೆ 10 ಲಕ್ಷ ಸಂಬಳ ಬೇರೆ, ಬಟ್ ಅದಲ್ಲದೆ ಇನ್ನು 5 ಲಕ್ಷವನ್ನು ಈ ರೀತಿ ಬೆನಿಫಿಟ್ಸ್ ರೀತಿ ಕೊಡ್ತಾ ಬರುತ್ತೆ. ನನಗೆ ಬಾಡಿಗೆಗೆ ಕಂಪನಿ ಹಣ ಕೊಡುತ್ತೆ, ಕರೆಂಟ್ ಬಿಲ್ಲಿಗೆ ಕಂಪನಿ ಹಣವನ್ನು ಕೊಡುತ್ತೆ, ಹಾಗೆ ನಾನು ಓಡಾಡಲಿಕ್ಕೆ ಗಾಡಿಯ ಒಂದು ಎಕ್ಸ್ಪೆನ್ಸ್ ಏನಿದೆ ಅದು, ನನ್ನ ಫೋನ್, ಟೆಲಿಫೋನ್, ಕರೆಂಟ್, ರೀಚಾರ್ಜ್, ವಾಟರ್ ಬಿಲ್ ಇವೆಲ್ಲವನ್ನು ಕಂಪನಿ ತನ್ನ ಒಂದು ಫ್ರಿಂಜ್ ಬೆನಿಫಿಟ್ಸ್ ರೀತಿ ಕೊಡ್ತಾ ಬರುತ್ತೆ. ಆದರೆ ಅದು ನನ್ನದೇ ದುಡ್ಡು. ಆದರೆ ಅದನ್ನು ಇನ್ಕಮ್ಗೆ ಬರ್ದೋ ಇರೋ ಹಾಗೆ ಕಂಪನಿಯ ಒಂದು ಕಡೆಯಿಂದ ನನಗೆ ಹಣ ಬರ್ತಿದೆ.
ಸೊ ಕಂಪನಿಯವ್ರಿಗೆ ಏನು ಪ್ರಾಫಿಟ್ ಇದರಿಂದ ಅಂದರೆ ಅವರು ತಮ್ಮ ಕಂಪನಿಗೆ ಇರುವಂತಹ ಒಂದು ಎಕ್ಸ್ಪೆನ್ಸ್ ಅಥವಾ ಕಂಪನಿ ಮಾಡ್ತಿರುವಂತಹ ಖರ್ಚು ಇಷ್ಟು ಅಂತ ತೋರಿಸ್ಕೋತಾರೆ, ನನಗೆ ಇನ್ಕಮ್ ಟ್ಯಾಕ್ಸ್ನಿಂದ ತಪ್ಪಿಸಿಕೊಳ್ಳೋಕ್ಕೆ ಒಂದು ರೀತಿ ದಾರಿ. ಇದನ್ನು ನಾವು ಫ್ರಿಂಜ್ ಬೆನಿಫಿಟ್ಸ್ ಅಂತ ಕರಿತೀವಿ. ಆದರೆ ಕೆಲವು ವರ್ಷಗಳಿಂದ ಆ ಏನು ಬೆನಿಫಿಟ್ಸ್ ಇತ್ತು ಅದರ ಮೇಲೆ ಕೂಡ ಟ್ಯಾಕ್ಸನ್ನು ಹಾಕಲಿಕ್ಕೆ ಶುರು ಮಾಡಿಬಿಟ್ರು. ಸೊ ಅದನ್ನು ನಾವು ಫ್ರಿಂಜ್ ಬೆನಿಫಿಟ್ಸ್ ಟ್ಯಾಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ಹೇಳಿದಂತಹ ಇಷ್ಟು ಟ್ಯಾಕ್ಸ್ಗಳು ಡೈರೆಕ್ಟ್ನ ಅಂಡರಲ್ಲಿ ಸೆಂಟ್ರಲ್ ಗೌರ್ನಮೆಂಟ್ ಕಲೆಕ್ಟ್ ಮಾಡುವಂತಹ ಟ್ಯಾಕ್ಸಸ್ಗಳಾಗಿರುತ್ತೆ. ಇಷ್ಟು ಕ್ಲಿಯರ್ ಆಯಿತಾ? ಸೊ ದಯವಿಟ್ಟು ಇಷ್ಟು ಕ್ಲಿಯರ್ ಆಗಿದ್ದರೆ ಕ್ಲಿಯರ್ ಒನ್ ಅಂತ ಕಮೆಂಟ್ ಮಾಡಿ. ಸೊ ನಿಮಗೆ ಕ್ಲಿಯರ್ ಆಗಿದ್ದರೆ ಕ್ಲಿಯರ್ ಒನ್ ಅಂತ ಕಮೆಂಟ್ ಮಾಡಿ, ನನಗೆ ಗೊತ್ತಾಗುತ್ತೆ ಸೊ ನಾನು ಹೇಳ್ತಿರೋದು ನಿಮಗೆ ಅರ್ಥ ಆಗ್ತಿದೆ ಅಂತ. ಓಕೆನಾ? ಇನ್ನು ಮುಂದಿಂದು ಡೈರೆಕ್ಟ್ ಟ್ಯಾಕ್ಸಿನಲ್ಲಿ ನಮ್ಮ ರಾಜ್ಯ ಸರ್ಕಾರಗಳು ಕಲೆಕ್ಟ್ ಮಾಡುವಂತಹ ಟ್ಯಾಕ್ಸಸ್ಗಳು ಯಾವುವು ಅಂತ ತಿಳಿಯೋಣ. ಅಂದರೆ ಸ್ಟೇಟ್ ಗೌರ್ನಮೆಂಟ್ ಯಾವ್ಯಾವ ರೀತಿಯ ಟ್ಯಾಕ್ಸಸ್ಗಳನ್ನ ಕಲೆಕ್ಟ್ ಮಾಡುತ್ತೆ, ಯಾವ್ದಾವ್ದು ಕಲೆಕ್ಟ್ ಮಾಡುತ್ತೆ? ಟ್ಯಾಕ್ಸ್ ಆನ್ ಅಗ್ರಿಕಲ್ಚರ್, ಪ್ರೊಫೆಷನಲ್ ಟ್ಯಾಕ್ಸ್, ರೋಡ್ ಟ್ಯಾಕ್ಸ್, ಲ್ಯಾಂಡ್ ಟ್ಯಾಕ್ಸ್, ಸ್ಟ್ಯಾಂಪ್ ಡ್ಯೂಟಿ. ಈ ಇಷ್ಟು ಟ್ಯಾಕ್ಸ್ಗಳನ್ನು ನಮ್ಮ ರಾಜ್ಯ ಸರ್ಕಾರ ಕಲೆಕ್ಟ್ ಮಾಡುತ್ತೆ. ಸೊ ಈಗ ಮೊದಲನೆಯದು ಟ್ಯಾಕ್ಸ್ ಆನ್ ಅಗ್ರಿಕಲ್ಚರ್, ಅಂದರೆ ಸರ್ಕಾರ ಕೃಷಿಯ ಮೇಲೆ ಹಾಕುವಂತಹ ಒಂದು ಕಂದಾಯ. ಯಾವ ಸರ್ಕಾರ ಹಾಕುತ್ತೆ? ರಾಜ್ಯದ ಸರ್ಕಾರ. ಯಾರ ಮೇಲೆ? ಆ ರಾಜ್ಯದ ರೈತರ ಮೇಲೆ. ಸೊ ಇದು ಒಂದು ರಾಜಕೀಯದ ಇಶ್ಯೂ ಆಗಿಬಿಡುತ್ತೆ, ಅಥವಾ ಒಂದು ರಾಜಕೀಯ ವೋಟಿಂಗ್ ಬ್ಯಾಂಕಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಹಲವಾರು ರಾಜ್ಯಗಳಲ್ಲಿ ಈ ಒಂದು ಅಗ್ರಿಕಲ್ಚರ್ ಟ್ಯಾಕ್ಸಿನ ಪರ್ಸೆಂಟೇಜನ್ನು ತುಂಬ ಕಮ್ಮಿ ಇಟ್ಟಿದ್ದಾರೆ. 0.1%, 0.2% ಅಂತ. ಯಾಕೆ ಹೇಳಿ? ಸೊ ರೈತರಿಂದ ತಮ್ಮ ಪಕ್ಷಕ್ಕೆ ಹಾಗೂ ತಮ್ಮ ಪಕ್ಷಕ್ಕೆ ಬರುವಂತಹ ಮತಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ. ಇದೊಂದೇ ಕಾರಣ, ಬೇರೆ ಯಾವುದೇ ಕಾರಣ ಇಲ್ಲ. ತಮ್ಮ ಓಟಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಈ ಒಂದು ಅಗ್ರಿಕಲ್ಚರ್ ಟ್ಯಾಕ್ಸನ್ನು ಕಮ್ಮಿ ಇಟ್ಟಿದ್ದಾರೆ. ಸರಿನಾ? ಸೊ ಇದನ್ನು ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು. ಸೊ ಅಗ್ರಿಕಲ್ಚರ್ ಟ್ಯಾಕ್ಸ್ ಯಾರನ್ನ ಅಂಡರ್ ಬರುತ್ತೆ? ಸ್ಟೇಟ್ ಗೌರ್ನಮೆಂಟ್ನ ಅಂಡರ್ ಬರುತ್ತೆ ಅಂತ. ಸೊ ಎರಡನೇದು ಪ್ರೊಫೆಷನಲ್ ಟ್ಯಾಕ್ಸ್. ನೋಡಿ, ಈ ಪ್ರೊಫೆಷನಲ್ ಟ್ಯಾಕ್ಸನ್ನು ನಾವು ಎಂಪ್ಲಾಯರ್ಸ್ ಟ್ಯಾಕ್ಸ್ ಅಂತಲೂ ಕರಿತೀವಿ. ಪ್ರತಿಯೊಂದು ರಾಜ್ಯ ತನ್ನ ರಾಜ್ಯದಲ್ಲಿ ಇರುವಂತಹ ಎಂಪ್ಲಾಯಿಗಳ ಮೇಲೆ ಪ್ರತ್ಯೇಕವಾಗಿ ಒಂದು ಟ್ಯಾಕ್ಸನ್ನು ಹಾಕುತ್ತೆ. ಫಾರ್ ಎಕ್ಸಾಂಪಲ್, ಈಗ ಡಾಕ್ಟರ್ಗಳಿದ್ದಾರೆ ಅಂದರೆ ಅವರಿಗೆ ಒಂದು ರೀತಿಯ ಟ್ಯಾಕ್ಸ್ ಇರುತ್ತೆ. ಟೀಚರ್ಸ್ಗಳಿದ್ದಾರೆ ಅಂದರೆ, ಟೀಚಿಂಗ್ ಫೀಲ್ಡ್ ಇರುವವರು ಇದ್ದಾರೆ ಅಂದರೆ ಅವರಿಗೆ ಒಂದು ಟ್ಯಾಕ್ಸ್ ಇರುತ್ತೆ. ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಅವರಿಗೆ ಒಂದು ಟ್ಯಾಕ್ಸ್ ಇರುತ್ತೆ. ಸೊ ಇದನ್ನು ನಾವು ಎಂಪ್ಲಾಯಿ ಟ್ಯಾಕ್ಸ್ ಅಂತ ಕರಿತೀವಿ ಅಥವಾ ಪ್ರೊಫೆಷನಲ್ ಟ್ಯಾಕ್ಸ್ ಅಂತಲೂ ಕರಿತೀವಿ. ಸೊ ಇದು ಯಾರ ಅಂಡರ್ ಬರುತ್ತೆ ಅಂದರೆ ಆ ರಾಜ್ಯ ಸರ್ಕಾರಗಳ ಅಂಡರಲ್ಲಿ ಬರುತ್ತೆ. ಸೊ ಇದರ ಪರ್ಸೆಂಟೇಜು ತುಂಬ ವೇರಿ ಇರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಒಂದು ಪರ್ಸೆಂಟೇಜ್ ಇರುತ್ತೆ, ಕೇರಳದಲ್ಲಿ ಒಂದು ಪರ್ಸೆಂಟೇಜ್ ಇರುತ್ತೆ, ತಮಿಳುನಾಡಲ್ಲಿ ಒಂದು ಪರ್ಸೆಂಟೇಜ್ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಅಲ್ಲಿಯ ಸರ್ಕಾರದ ಮೇಲೆ ಈ ಒಂದು ಪರ್ಸೆಂಟೇಜ್ ವೇರಿ ಆಗ್ತಾ ಇರುತ್ತೆ. ಇನ್ನು ಮುಂದಿಂದು ರೋಡ್ ಟ್ಯಾಕ್ಸ್. ಈಗ ನಮ್ಮ ರಾಜ್ಯದಲ್ಲಿ ಇರುವಂತಹ ಒಂದು ಬೈಕ್ ಶೋರೂಮ್ಗೆ ಹೋಗಿ ಆ ಬೈಕ್ನ ಪ್ರೈಸನ್ನು ಕೇಳಿದಾಗ ಅವ್ರು ನಿಮಗೆ 1 ಲಕ್ಷ ಹೇಳ್ಬೋದು. ಅಥವಾ ನೀವು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಅದೇ ಬೈಕಿನ ಒಂದು ಪ್ರೈಸನ್ನು ಕೇಳಿದಾಗ ಅವರು 1,10,000 ಹೇಳ್ಬೋದು. ಅಂದರೆ ಆ ಬೈಕಿನ ಬೆಲೆ ನಮ್ಮ ರಾಜ್ಯ ಹಾಗೂ ಬೇರೆ ರಾಜ್ಯದಲ್ಲೂ ಸೇಮ್ ಇರುತ್ತೆ. ಬಟ್ ಅಲ್ಲಿ ಆನ್ ರೋಡ್ ನೀವು ತರಬೇಕಾದ್ರೆ ಅದಕ್ಕೆ ಕಟ್ಟುವಂತಹ ಕಂದಾಯ ವೇರಿ ಆಗ್ತಾ ಇರುತ್ತೆ. ಆನ್ ರೋಡ್ಗೆ ತರಬೇಕಂದ್ರೆ ನಾವು ಅದಕ್ಕೆ ರೋಡ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಅದು ಒಂದೊಂದು ಸ್ಟೇಟಲ್ಲಿ ಒಂದೊಂದು ಪರ್ಸೆಂಟೇಜ್ ಇರುತ್ತೆ. ಸರಿನಾ? ಸೊ ಇದನ್ನು ಕೂಡ ಅಲ್ಲಿಯ ಸ್ಟೇಟ್ ಗೌರ್ನಮೆಂಟೇ ಡಿಸೈಡ್ ಮಾಡೋದು, ಈ ರೋಡ್ ಟ್ಯಾಕ್ಸಿನ ಪರ್ಸೆಂಟೇಜನ್ನು. ಸೊ ಇದು ಕೂಡ ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ಸ್ಟೇಟ್ನ ಅಂಡರ್ ಬರುವಂತಹ ಒಂದು ಟ್ಯಾಕ್ಸ್ ಆಗಿರುತ್ತೆ. ಮುಂದಿಂದು ಲ್ಯಾಂಡ್ ಟ್ಯಾಕ್ಸ್. ನೋಡಿ, ತುಂಬ ಜನ ಕನ್ಫ್ಯೂಷನ್ ಮಾಡ್ಕೋತಾರೆ ಟ್ಯಾಕ್ಸ್ ಆನ್ ಅಗ್ರಿಕಲ್ಚರ್ ಹಾಗೂ ಲ್ಯಾಂಡ್ ಟ್ಯಾಕ್ಸ್ನ ಮೇಲೆ. ಸೊ ಟ್ಯಾಕ್ಸ್ ಆನ್ ಅಗ್ರಿಕಲ್ಚರ್ ಅಂದರೆ ಕೃಷಿಯ ಮೇಲೆ ಹಾಕುವಂತಹ ಒಂದು ಟ್ಯಾಕ್ಸ್. ಅಂದರೆ ಆ ರೈತ ಏನು ಒಂದು ಬೆಳೆಯನ್ನು ಬೆಳಿತಾನೋ ಆ ಒಂದು ಬೆಳೆ ಮೇಲೆ ಹಾಕುವಂತಹ ಒಂದು ಕಂದಾಯವನ್ನು ನಾವು ಈ ಟ್ಯಾಕ್ಸ್ ಆನ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ಬಟ್ ಈ ಲ್ಯಾಂಡ್ ಟ್ಯಾಕ್ಸ್ ಏನಿದೆ ಇದು ಆ ಬೆಳೆಯನ್ನು ಬೆಳೆಯುವಂತಹ ಒಂದು ಭೂಮಿ ಮೇಲೆ ಹಾಕುವಂತಹ ಟ್ಯಾಕ್ಸ್. ಸೊ ಸೈಟಿಗೆ ಹಾಕುವಂತಹ ಟ್ಯಾಕ್ಸೇ ಬೇರೆ, ವ್ಯವಸಾಯ ಮಾಡುವಂತಹ ಭೂಮಿಗೆ ಹಾಕುವಂತಹ ಟ್ಯಾಕ್ಸೇ ಬೇರೆ. ನೋಡಿ, ಸೈಟಿಗೆ ಹಾಕುವಂತಹ ಟ್ಯಾಕ್ಸ್ ಎಲ್ಲಿ ಬರುತ್ತೆ? ಸೆಂಟ್ರಲ್ ಗೌರ್ನಮೆಂಟ್ನ ಅಂಡರ್ ಬರುತ್ತೆ. ಯಾವುದರಲ್ಲಿ? ವೆಲ್ತ್ ಟ್ಯಾಕ್ಸ್ನಲ್ಲಿ. ಆದರೆ ವ್ಯವಸಾಯ ಮಾಡುವಂತಹ ಭೂಮಿಗೆ ಹಾಕುವಂತಹ ಟ್ಯಾಕ್ಸ್ ಈ ಲ್ಯಾಂಡ್ ಟ್ಯಾಕ್ಸ್ನ ಅಂಡರ್ ಬರುತ್ತೆ. ಯಾರ ಅಂಡರು? ಸ್ಟೇಟ್ನ ಅಂಡರು. ಸರಿನಾ? ಸೊ ಇದು ಕೂಡ ಒಂದು ರಾಜಕೀಯದ ಇಶ್ಯೂ ಆಗುತ್ತೆ ಹೆಚ್ಚು ಟ್ಯಾಕ್ಸನ್ನು ಮಾಡಿದರೆ. ಸೊ ರೈತರಿಗೆ ಹೆಚ್ಚು ಪರ್ಸೆಂಟ್ ಟ್ಯಾಕ್ಸನ್ನು ಹಾಕ್ತಿದ್ದಾರೆ, ರೈತರಿಂದನೇ ಹೆಚ್ಚು ಪರ್ಸೆಂಟ್ ಟ್ಯಾಕ್ಸನ್ನು ವಸೂಲಿ ಮಾಡ್ತಿದ್ದಾರೆ ಎಂದು ಅವರ ಒಂದು ಪಕ್ಷಕ್ಕೆ ಹಾಗೂ ಅವರ ಓಟಿಗೆ ತೊಂದರೆ ಆಗುತ್ತಾ ಅಂತ ಹೇಳಿ ಎಲ್ಲ ರಾಜ್ಯ ಸರ್ಕಾರಗಳು ಈ ಒಂದು ಟ್ಯಾಕ್ಸನ್ನು ಕೂಡ ಕಮ್ಮಿ ಇಟ್ಟಿರ್ತವೆ. 0.2%, 0.1% ಈ ರೀತಿಯಾಗಿ ಟ್ಯಾಕ್ಸನ್ನು ಇಟ್ಟಿರ್ತಾರೆ. ಸರಿನಾ? ಇನ್ನು ಮುಂದಿನ ಟ್ಯಾಕ್ಸ್ ಯಾವುದು ಅಂದರೆ ಸ್ಟ್ಯಾಂಪ್ ಡ್ಯೂಟಿ. ಸ್ಟ್ಯಾಂಪ್ ಡ್ಯೂಟಿ ಅಂದರೆ ಏನು? ನಿಮಗೆ ಚಾಪೆ ಕಾಗದ ಅಂತ ಕರಿತೀವಿ ನಾವು ಕನ್ನಡದಲ್ಲಿ, ಗೊತ್ತಾ? ಸೊ ಆ ಚಾಪೆ ಕಾಗದಗಳನ್ನು ತಗೋಬೇಕಾದ್ರೆ ಅಥವಾ ಒಂದು ಅಗ್ರಿಮೆಂಟನ್ನು ನಾವು ಮಾಡಿಸ್ಬೇಕಾದ್ರೆ ಒಂದು ಬಾಂಡ್ ಪೇಪರ್ಸ್ಗಳನ್ನು ತಗೋತೀವಿ. ಸೊ ಆ ಅಗ್ರಿಮೆಂಟು 1 ಲಕ್ಷದ ಅಗ್ರಿಮೆಂಟ್ ಅಂತ ಹೇಳಿ ಆ ಪೇಪರ್ ಮೇಲೆ ಬರೀತಾರೆ. ಸೊ ಆ ಪೇಪರ್ಗೆ 1 ಲಕ್ಷ ವ್ಯಾಲ್ಯೂ ಇರುತ್ತಾ? ಇರಲ್ಲ. ಸೊ ಆ ಒಂದು ಪೇಪರ್ಗೆ ನಾವು ಒಂದಿಷ್ಟು ಅಮೌಂಟನ್ನು ಕಟ್ಟಿ ತಗೋತೀವಿ. ಸೊ ಆ ಕಟ್ಟುವಂತಹ ಅಮೌಂಟು ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಹೋಗುತ್ತೆ. ಸರಿನಾ? ಅಂದರೆ ಈ ಚಾಪೆ ಕಾಗದಗಳನ್ನು ತಗೊಂಡಿರೋರಿಗೆ ಇದ್ರ ಬಗ್ಗೆ ಅನುಭವ ಆಗಿರುತ್ತೆ. ಅಂದರೆ ಆ ಪೇಪರ್ಗೆ ಇರುವಂತಹ ಸ್ಟ್ಯಾಂಪಿಗೆ ನಾವು ಕಟ್ಟುವಂತಹ ಹಣ ಸ್ಟ್ಯಾಂಪ್ ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಹೋಗುತ್ತೆ. ಅದನ್ನು ನಾವು ಸ್ಟ್ಯಾಂಪ್ ಡ್ಯೂಟಿ ಅಥವಾ ಸ್ಟ್ಯಾಂಪ್ ಡ್ಯೂಟಿ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಯಾವುದೇ ರೀತಿಯ ವಿನಾಯಿತಿ ಇಲ್ಲ.
ಸೊ ಯಾವುದು ಈ ಲ್ಯಾಂಡ್ ಟ್ಯಾಕ್ಸ್ ಮತ್ತು ಈ ಅಗ್ರಿಕಲ್ಚರ್ ಟ್ಯಾಕ್ಸ್ಗೆ ಹೇಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಆ ರೀತಿ ಈ ಟ್ಯಾಕ್ಸ್ಗೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ನೀವೇ ಯೋಚನೆ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸರಿನಾ? ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು ಯಾಕೆ ಈ ಟ್ಯಾಕ್ಸ್ಗಳಿಗೆ ವಿನಾಯಿತಿಯನ್ನು ಸರ್ಕಾರದವರು ಕೊಟ್ಟಿಲ್ಲ ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ನ ಬ್ರಾಂಚಸ್ಗಳ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಇನ್ನೂ ಕೆಲವು ಮಾಹಿತಿಗಳನ್ನು ತಿಳ್ಕೊಂಡು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ, ಸರಿನಾ? ಸೊ ವಿಡಿಯೋ ಇಷ್ಟ ಆಗಿದ್ದರೆ ನಾನು ಹೇಳಿರುವಂತಹ ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಅರ್ಥ ಆಗಿದ್ದರೆ ಒಂದು ಲೈಕನ್ನು ಮಾಡಿ. ಹೊಸಬ್ರು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗಬೇಕು ಅಂದ್ಕೊಂಡು ಈ ವಿಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.